ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ತರಕಾರಿ ಉಪ್ಪಿಟ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಣಲಿ ಇಟ್ಕೊಂಡು ಒಲೆ ಹಚ್ಚಿ ನಾವು ರವೆನ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿದ್ದೀನಿ. ನೀವು ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಮಾಡಿಕೊಡಿ. ಒಂದು ಬೌಲ್, ದೊಡ್ಡ ಬೌಲಲ್ಲಿ ರವೆನ ನಾನು ತಗೊಂಡಿದ್ದೀನಿ. ಹೀಗೆ ನೋಡಿ, ನೆಕ್ಸ್ಟ್ ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ 5 ರಿಂದ 6 ಸ್ಪೂನ್ ಆಯಲ್ನ ಹಾಕಿ, ಆಯಲ್ ಬಿಸಿ ಆದಮೇಲೆ ನಾನು 1 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆ ಸಾಸಿವೆ ಹಾಕಬೇಕಾದ್ರೆ ಆ ಎಣ್ಣೆ ಕುದಿಬೇಕು, ಇಲ್ಲ ಅಂತ ಅಂದರೆ ಸಾಸಿವೆ ಕಹಿ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಕ್ರಿಂಚಿಯಾಗಿ ಸಿಗಬೇಕಂದ್ರೆ ನೀವು ಮೊದಲೇ ಫ್ರೈ ಮಾಡ್ಕೊಬೇಕಾಗುತ್ತೆ, ಇಲ್ಲ ಅಂದರೆ ಮೆದು ಥರ ಆಗಿಬಿಡುತ್ತೆ. ಆದ್ದರಿಂದ ನೋಡಿ, ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ 4 ತೊಗೊಂಡಿದ್ದೀನಿ. ಇದು ತುಂಬ ಖಾರವಾಗಿದೆ ಮೆಣಸಿನ್ಕಾಯಿ. ನೀವು ಖಾರ ಇಲ್ಲ ಅಂತ ಅಂದರೆ ನೀವು ಕಮ್ಮಿ ಕೂಡ ಹಾಕ್ಕೊಬೋದಾಗುತ್ತೆ. ಇದು ಖಾರ ಇರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಹೀಗೆ ಡೈರೆಕ್ಟ್ ಹಾಕೋದ್ರಿಂದ ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ನಾನು ಸೇರಿಸ್ಕೊತಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋ ತರಕಾರಿ ಬಂದು ಬೀನ್ಸ್, ಕ್ಯಾರೆಟ್ ಮತ್ತು ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ದಪ್ಪ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು, ಮತ್ತು ಆಲೂಗಡ್ಡೆ ಯೂಸ್ ಮಾಡ್ಕೊಬೋದು, ಬಟಾಣಿ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ. ಅದು ತುಂಬ ಬೇಗ ಬೆಂದ್ಬಿಡುತ್ತೆ, ಟೇಸ್ಟಿಯಾಗಿರುತ್ತೆ ಅನ್ನೋ ರೀಸನ್ನಿಗೆ. ಇವಾಗ ನೋಡಿ, ಸ್ವಲ್ಪ ಉಪ್ಪು ಸೇರ್ಕೊತಿದ್ದೀನಿ. ಏನಕ್ಕೆ ಅಂದರೆ ಬೇಗ ಎಲ್ಲ ಕುಕ್ಕಾಗಲಿ ಅನ್ನೋ ರೀಸನ್ನಿಗೆ ಸೇರಿಸ್ಕೊತಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ. ಕೆಲವರು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಹಾಕ್ತಾರೆ. ನಾನು ಜೊತೆಲೇ ಹಾಕಿದ್ದೀನಿ. ಏನಕ್ಕೆ ಅಂದರೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ. ಕೆಲವ್ರು ನೀರು ಹಾಕಿ ಬೇಯಿಸೋದ್ರಿಂದ ಹಾಗೆ ಮಾಡಿಬಿಡ್ತಾರೆ. ನಾನು ಎಣ್ಣೆಲೇ 3/4 ಭಾಗ ತರಕಾರಿನ ಕುಕ್ ಮಾಡ್ಕೊಂಡಿರ್ತೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಕುಕ್ಕಾಗಿದೆ. ಈಗ ಅದಕ್ಕೆ 3 ಮೀಡಿಯಮ್ ಗಾತ್ರದ ಟೊಮೆಟೊನ ಹೆಚ್ಕೊಂಡು ಸೇರಿಸ್ಕೊತಿದ್ದೀನಿ. ಈಗ ಚೆನ್ನಾಗಿ ಕೈ ಆಡಿಸ್ಬೇಕಾಗುತ್ತೆ. ನೋಡಿ, ಟೊಮೆಟೊ ಹಾಕಿದಾಗ ತರಕಾರಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ನಿಮಗಿದು ಇಷ್ಟ ಇಲ್ಲ ಅಂದರೆ ನೀವು ತೆಗಿಬೋದು ಅದನ್ನ, ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ನಾನು ಫ್ರೈ ಮಾಡ್ತಿದ್ದೀನಿ ಅಲ್ವಾ, ಹಾಗೆ. ಈಗ ಆಲ್ಮೋಸ್ಟ್ ನೋಡಿ, ಎಲ್ಲ ಕುಕ್ಕಾಗಿದೆ ಅಂತಲೇ ಹೇಳ್ಬೋದು. ತರಕಾರಿ 75% ಅಷ್ಟು ಬೆಂದಿದೆ, ಸೊಪ್ಪು ಕೂಡ ಬೆಂದಿದೆ. ಈಗ ನೋಡಿ, ನೀವು ಇನ್ನೂ ಸ್ವಲ್ಪ ಬೇಕಾದರೆ ಇದಕ್ಕೆ ಖಾರ ಪುಡಿ ಆ್ಯಡ್ ಮಾಡ್ಕೊಬೋದು. ಖಾರದ ಪುಡಿ. ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋದ್ರಿಂದ ನಾನು ಖಾರದ ಪುಡಿನ ಆ್ಯಡ್ ಮಾಡಲ್ಲ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದೇಹಕ್ಕೆ ತುಂಬಾ ಒಳ್ಳೆಯದು. ಮಕ್ಳುಗಳು ತರಕಾರಿನ ಇಷ್ಟಪಡದೇ ಇರೋದ್ರಿಂದ ನೀವು ಈ ಥರ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟಂದರೆ ಎಲ್ಲರೂ ಸ್ವಲ್ಪ ದೂರನೇ ಅಂತಾರೆ. ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಆಲ್ಮೋಸ್ಟ್ ಕುಕ್ಕಾಗಿದೆ ತರಕಾರಿಗಳೆಲ್ಲ. ಅದು ತುಂಬಾ ಕುಕ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕುಕ್ ಮಾಡಿದ್ರೆ ಸಾಕು. ಈಗ ಅದಕ್ಕೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ 1 ಬೌಲ್ ನೀವು ರವೆ ತಗೊಂಡ್ರೆ ಕ್ವಾಂಟಿಟಿ ಯಾವ ಲೆಕ್ಕದಲ್ಲಿ ನೀರು ತೊಗೊಬೇಕಂದ್ರೆ 2.5 ಬೌಲಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅಕ್ಕಿಗಿನ್ನ ಜಾಸ್ತಿ ನೀರು ಹಾಕಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ತೆಂಗಿನಕಾಯಿ ತುರಿನ ನಿಮ್ಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ತುಂಬ ಹಾಕೋಕ್ಕೆ ಹೋಗಬೇಡಿ, ತುಂಬ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಪ್ರತಿ ಹೊತ್ತಲ್ಲೂ ಕೊಬ್ಬರಿ ತುರಿನೇ ಸಿಗೋ ಥರ ಇರುತ್ತೆ. ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತುರಿದು ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅದು ಮಳ್ಳದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಕಾಯಿ ಬೇಗ ಕುಕ್ಕಾಗುತ್ತೆ ಅನ್ನೋ ರೀಸನ್ನಿಗೆ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ಕೊಳ್ಳಿ, ಉಪ್ಪೇನಾದ್ರು ಕಮ್ಮಿ ಇತ್ತು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಈ ಥರ ಕುದೀತಿದೆ ಅಲ್ವಾ, ಇವಾಗ ನೀವು ಲಿಡ್ ಕ್ಲೋಸ್ ಮಾಡಿಕೊಂಡು 1 ಮಿನಿಟಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ಮಿನಿಟ್ ನೀವು ಕುಕ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಂದಿರುತ್ತೆ ಅಂತಲೇ ಹೇಳ್ಬೋದು. ಈಗ ಬೆಂದಿರೋದಕ್ಕೆ ಏನು ಮಾಡಬೇಕಂದ್ರೆ, ನೀವು ರವೆ ಇದೆಯಲ್ಲ ಅದನ್ನ ಕೈ ಬಿಡದೆ ನೀವು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಏನಕ್ಕೆ ಅಂದರೆ ಕೈ ಬಿಟ್ಟರೆ ರವೆ
ಗಂಟಾಗ್ಬಿಡುತ್ತೆ. ನೀವು ಹಾಕಿ ಆಮೇಲೆ ತಿರ್ಗೋಕ್ಕೆ ಹೋದರೆ ಅದರಿಂದ ಪಟ ಪಟ ಅಂತ ಹಾಕೊಂಡು ಸ್ವಲ್ಪ ಹಾಕ್ಕೊಂಡು ತಿರುಗ್ತಾ ಬಂದರೆ ಗಂಟಾಗಲ್ಲ, ಇಲ್ಲ ಗಂಟಾಗಿಬಿಡುತ್ತೆ. ತುಂಬ ತೀರಾ ತೆಳು ಆಗೋಕ್ಕೆ ಹೋಗಲ್ಲ. ನೋಡಿ ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಇವಾಗ ನಾವು ಸ್ಟವ್ನ ಆಫ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನ ದಮ್ ಹಾಕಕ್ಕೆ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತರಕಾರಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳುಗಳಿಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಮ್ಮೆ ಟ್ರೈ ಮಾಡಿ. ಈ ಥರದ ಡಿಶ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.